ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನನ್ನ ಸೀಕ್ರೆಟ್ ಕತೆಗಳು ಸಂಚಿಕೆ 2ಕ್ಕೆ ನಿಮಗೆ ಸ್ವಾಗತ. ಕಳೆದ ವಾರ ನಾವು ಕ್ಯಾಂಟೀನ್ನಲ್ಲಿ ನನ್ನ ಎದೆ ಬಡಿತ ಹೆಚ್ಚಿಸಿದ ಆ ಸುಂದರ ಹುಡುಗನ ಬಗ್ಗೆ ಮಾತನಾಡಿದ್ದೇವೆ. ಅವನ ಒಂದು ನೋಟಕ್ಕೆ ನನ್ನ ಪ್ರಪಂಚವೇ ಹೇಗೆ ಬದಲಾಯಿತು ಅಂತ ಹೇಳಿದ್ದೆ. ಆ ಒಂದು ಕ್ಷಣದಿಂದ ನನ್ನ ಮನಸ್ಸು ಶಾಂತಿ ಕಳೆದುಕೊಂಡಿತ್ತು. ಅವನ ಬಗ್ಗೆ ತಿಳಿದುಕೊಳ್ಳೋದು ನನ್ನ ದಿನದ ಒಂದೇ ಒಂದು ಟಾರ್ಗೆಟ್ ಆಗಿಬಿಟ್ಟಿತ್ತು. ಇಷ್ಟು ದಿನ ನಾನು ಫೋನ್ನಲ್ಲಿ ನೋಡುತ್ತಿದ್ದುದು ಟ್ರೆಂಡಿಂಗ್ ಫ್ಯಾಷನ್ ಮಾತ್ರ. ಆದರೆ ಆ ದಿನದಿಂದ ನನ್ನ ಫೋನ್ ಓಪನ್ ಆದ್ರೆ ಮೊದಲು ಹುಡುಕುತ್ತಿದ್ದಿದ್ದು ನಮ್ಮ ಕಾಲೇಜಿನ ಅಫಿಷಿಯಲ್ ಗ್ರೂಪ್ಸ್, ವಿಭಾಗವಾರು ವಿದ್ಯಾರ್ಥಿಗಳ ಲಿಸ್ಟ್. ನನ್ನ ಫ್ರೆಂಡ್ಸ್ ಎಷ್ಟೇ ಬೈದ್ರು ನಾನಿದನ್ನು ಗುಟ್ಟಾಗಿ ಮಾಡ್ತಿದ್ದೆ. ಆದರೆ ಅವನ ಹೆಸರು, ಅವನ ವಿಭಾಗ ಯಾವುದೂ ನನ್ನ ಕಣ್ಣಿಗೆ ಬೀಳಲಿಲ್ಲ. ಅವನು ಬಹುಶಃ ಹೊಸದಾಗಿ ಜಾಯಿನ್ ಆಗಿರಬಹುದು ಅಥವಾ ನಮ್ಮ ಸೀನಿಯರ್ ಇರಬಹುದು ಅನ್ನೋ ಅನುಮಾನ ನನ್ನನ್ನು ಕಾಡುತ್ತಿತ್ತು. ಅವನನ್ನ ಕ್ಯಾಂಟೀನ್ನಲ್ಲಿ, ಕಾರಿಡಾರ್ನಲ್ಲಿ, ಲೈಬ್ರರಿಯಲ್ಲಿ ಎಲ್ಲೆಡೆ ಹುಡುಕುತ್ತಿದ್ದೆ. ಒಂದು ದಿನ ಲೈಬ್ರರಿ ಎದುರು ಇರುವ ನೋಟಿಸ್ ಬೋರ್ಡ್ ಮುಂದೆ ನಿಂತಿದ್ದೆ. ಅಲ್ಲಿ ಹೊಸದಾಗಿ ಬಂದ ಸೀನಿಯರ್ಸ್ ಲಿಸ್ಟ್ ಹಾಕಿದ್ರು, ನಾನಿಸ್ಟ್ ಹಾಕಿದ್ರು. ನಾನು ಭಯ ಮಿಶ್ರಿತ ಕುತೂಹಲದಿಂದ ಲಿಸ್ಟ್ ನೋಡುತ್ತಾ ಹೋದೆ. ಇಡೀ ಲಿಸ್ಟ್ನಲ್ಲಿ ನನ್ನ ಕಣ್ಣು ಹುಡುಕುತ್ತಿದ್ದದ್ದು ಕೇವಲ ಒಂದು ಹೆಸರನ್ನು. ಆಗ ನನ್ನ ಕಣ್ಣಿಗೆ ಬಿತ್ತು ಆರ್ಯನ್, ಸಿವಿಲ್ ಇಂಜಿನಿಯರಿಂಗ್ 3ನೇ ವರ್ಷ. ಆ ಕ್ಷಣ ಜಗತ್ತೇ ನಿಂತು ಬಿಟ್ಟಂತೆ ಅನ್ಸ್ತು. ನನ್ನ ಅನುಮಾನ ನಿಜವಾಯಿತು. ಅವನು ನಮ್ಮ ಸೀನಿಯರ್. ಆ ಹೆಸರು ನನ್ನ ತುಟಿಯ ಮೇಲೆ ಎಷ್ಟು ಸಲ ಬಂತೋ ಗೊತ್ತಿಲ್ಲ. ಆರ್ಯನ್, ಆರ್ಯನ್. ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ? ಈಗ ನನ್ನ ಬಳಿ ಅವನ ಹೆಸರಿತ್ತು, ಅವನ ವಿಭಾಗ ಗೊತ್ತಿತ್ತು. ಇನ್ನು ಅವನನ್ನ ಮಾತಿಗೆ ಎಳೆದಿ ಲೈಫ್ನಲ್ಲಿ ಏನಾದ್ರೂ ಮ್ಯಾಜಿಕ್ ಮಾಡಬೇಕು ಅಂದುಕೊಂಡೆ. ಸಿವಿಲ್ ಡಿಪಾರ್ಟ್ಮೆಂಟ್ಗೆ ಹೋಗೋಕ್ಕೆ ನನಗೆ ಯಾವುದೇ ನೆಪ ಬೇಕಿತ್ತು. ನನ್ನ ಫ್ರೆಂಡ್ಸ್ ಹತ್ರ ಸಿವಿಲ್ನ ಯಾರಾದರೂ ಫ್ರೆಂಡ್ಸ್ ಇದ್ದಾರಾ ಅಂತ ಕೇಳೋಕೆ ನಾಚಿಕೆ. ಹೀಗಿರುವಾಗ ಒಂದು ದಿನ ನಾವು ಕ್ಯಾಂಪಸ್ ಗ್ರೌಂಡ್ನಲ್ಲಿ ನಿಂತಿದ್ವಿ. ನನ್ನ ಫ್ರೆಂಡ್, ಯಾರೋ ಆರ್ಯನ್ ಅಂತಾನೆ, ನಮ್ಮ ಕಾಲೇಜ್ ಬಾಸ್ಕೆಟ್ಬಾಲ್ ಟೀಮ್ನ ಬೆಸ್ಟ್ ಪ್ಲೇಯರ್ ಅವನು ಅಂತ ಹೇಳಿದಳು. ಓ ಮೈ ಗಾಡ್, ಆತ ಸ್ಪೋರ್ಟ್ಸ್ಮನ್ ಕೂಡ? ನನ್ನ ಹೃದಯದ ಬಡಿತ ಮತ್ತೆ ಜೋರಾಯ್ತು. ನಂತರ ಒಂದು ದಿನ ದೇವರು ನನಗಾಗಿಯೇ ಪ್ಲಾನ್ ಮಾಡಿದ ಹಾಗೆ ಅನ್ಸಿತ್ತು. ನಾನು ಸಿವಿಲ್ ಬ್ಲಾಕ್ನ ಮೆಟ್ಟಿಲು ಹತ್ತುತ್ತಿದ್ದೆ. ಆರ್ಯನ್ ಕೆಳಗೆ ಇಳಿದು ಬರ್ತಿದ್ದ. ಇಬ್ರೂ ಹತ್ತಿರವಾದೆವು. ಆ ಕ್ಷಣ ನನ್ನ ಕೈಯಲ್ಲಿದ್ದ ನೀರಿನ ಬಾಟಲ್ ಕೈ ತಪ್ಪಿ ಕೆಳಗೆ ಬಿತ್ತು. ಅದು ಉರುಳಿಕೊಂಡು ನೇರವಾಗಿ ಆರ್ಯನ್ ಕಾಲ ಬಳಿ ನಿಂತಿತ್ತು. ನಾನು ತಕ್ಷಣ ಕೆಳಗೆ ಬಾಗಿ ಬಾಟಲ್ ಎತ್ತಿಕೊಳ್ಳುವ ಪ್ರಯತ್ನ ಮಾಡಿದೆ. ಅವನು ನನ್ನ ಕಡೆ ನೋಡಿದ. ಮೊದಲ ಸಲ ಅವನ ಕಣ್ಣುಡಿದ. ಮೊದಲ ಸಲ ಅವನ ಕಣ್ಣು ನನ್ನ ಕಣ್ಣಿಗೆ ನೇರವಾಗಿ ಎದುರಾದವು, ಮವಾಗಿ ಎದುರಾದವು. ಮೊದಲ ಸಲ ಮಾತು ಆಡಿದ್ದು ನಾನಲ್ಲ, ಆರ್ಯನ್. ಆರ್ಯನ್, ಕ್ಷಮಿಸಿ, ಪರವಾಗಿಲ್ಲ, ನೀವೇನು ಕೆಳಗೆ ಬೀಳಲಿಲ್ಲ ಅಲ್ವಾ? ಇಲ್ಲ ಇಲ್ಲ, ಥ್ಯಾಂಕ್ ಯು. ಅವನು ನಕ್ಕ. ಆ ನಗು, ಆ ನಗು, ಆ ನಗುವಿನ ಮುಂದೆ ನನ್ನೆಲ್ಲ ಟೆನ್ಷನ್ ಮಂಗಮಾಯವಾಯಿತು. ಆರ್ಯನ್, ಸರಿ, ಹಾಗಾದ್ರೆ ಹುಷಾರು ಬಾಯ್. ಅವನು ಮುಂದೆ ನಡೆದ. ನಾನು ಅಲ್ಲೇ ನಿಂತು ಅವನು ಹೋಗುವವರೆಗೆ ಅವನನ್ನೇ ನೋಡುತ್ತಿದ್ದೆ. ನನ್ನ ಕೆನ್ನೆ ಇನ್ನೂ ಕೆಂಪಾಗಿದ್ದವು. ನನ್ನ ಕೈ ನಡುಗುತ್ತಿತ್ತು. ಅದು ಕೇವಲ 4 ಮಾತುಗಳು. ಆದ್ರೆ ಆ ಮಾತುಗಳು ನನ್ನೆಲ್ಲ ರಹಸ್ಯಗಳು. ನನ್ನೆಲ್ಲ ರಹಸ್ಯ ಪ್ರಪಂಚವನ್ನು ಅವನಿಗೆ ತೆರೆದಂತೆ ಅನ್ಸಿತ್ತು.
ನನ್ನ ಹೃದಯದಲ್ಲಿ ಪ್ರೀತಿಯ ಮೊದಲ ಬೀಜ ಬಿತ್ತಿತ್ತು ಹೀಗೆ. ಇಂದಿನಿಂದ ಶುರುವಾಯಿತು ನಮ್ಮಿಬ್ಬರ ನಡುವಿನ ಒಂದು ಅನಿರೀಕ್ಷಿತ ಪಯಣ. ಆದರೆ ಇದು ಬರೀ ಶುರು ಅಷ್ಟೆ. ಮುಂದಿನ ಸಂಚಿಕೆಯಲ್ಲಿ ನಾನು ಹೇಗೆ ಅವನ ಸ್ನೇಹ ಸಂಪಾದಿಸಿದೆ ಮತ್ತು ನನ್ನ ಆಕರ್ಷಣೆ ಹೇಗೆ ನಿಜವಾದ ಪ್ರೀತಿಯಾಗಿ ಬದಲಾಯಿತು ಅನ್ನೋದನ್ನ ಹೇಳ್ತೀನಿ. ಜೊತೆಗೆ ನಮ್ಮಿಬ್ಬರ ನಡುವಿನ ಆ ಮೊದಲ ರಹಸ್ಯ ಡೇಟ್ ಬಗ್ಗೆಯೂ ತಿಳಿಸ್ತೀನಿ. ಮಿಸ್ ಮಾಡದೇ ನೋಡಿ. ಈ ಕಥೆ ನಿಮ್ಮ ಹೃದಯಕ್ಕೆ ಹತ್ತಿರವಾಯಿತಾ? ಹಾಗಾದ್ರೆ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ. ಮುಂದಿನ ವಾರ ಇನ್ನಷ್ಟು ಕುತೂಹಲಕಾರಿ ರಹಸ್ಯಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ಪ್ರೀತಿಯಿಂದಿರಿ.